ನಮಗೆ ಭೇಟಿ ಆಗ್ಬೇಕಾದ್ರೆ ನಮ್ಮ ಮನಸ್ಸು ಭಾಳ ಸ್ವಚ್ಛ ಇರಬೇಕ್ರಿ. ನಮ್ಮ ಭಾವನೆ ಭಾಳ ಸ್ವಚ್ಛ ಇರಬೇಕು. ಇದ್ರ ಮಾತ್ರ ಭಗವಂತನ ದರ್ಶನ ಆಗತ್ತದ, ಇದ್ರ ಮಾತ್ರ ಭಗವಂತನ ಭೇಟಿ ಆಗತ್ತದ. ಸುಮ್ಮನೆ ನಾವು ದೇವರಿಗೆ ಹೋದ್ರೆ ಒಲಂಗಿಲ್ಲ. ಅವ ಭಗವಂತ ನಮ್ಮ ಮ್ಯಾಲಿನ ಸೌಂದರ್ಯ ನೋಡಂಗಿಲ್ಲ. ಪರಮಾತ್ಮ ಏನು ನೋಡ್ತಾನಂದ್ರೆ ನಮ್ಮ ಹೃದಯ ಶ್ರೀಮಂತಿಕೆಯನ್ನು ನೋಡ್ತಾನ, ನಮ್ಮ ಮನಸ್ಸಿನ ಪಾವಿತ್ರತೆಯನ್ನು ನೋಡ್ತಾನ. ನಾವು ಮ್ಯಾಲ ಮಂದಿ ನೋಡ್ಲಿ ಅಂತ ತಿಳ್ಕೊಂಡು ಭಗವಂತನಿಗೆ ಭಕ್ತಿ ಮಾಡೋರು. ನಾವು ಮ್ಯಾಲ ನೋಡ್ಲಿ ಅಂತ ನೋಡ್ಬೇಕು. ನಾವೆಲ್ಲ ಹೆಂಗೆ ಭಕ್ತಿ ಮಾಡ್ತಿರ್ತೀವಿ ಅಂತಂದ್ರೆ, ಊರೊಳಗೆ ಒಬ್ಬೊಬ್ರು ಇರ್ತಾರೆ ನೋಡ್ರಿ ಹಿರಿಯರು, ಮುಂಜಾನೆ ಜಳಕ ಮಾಡಿ ಬನಿಯನ್ನು ಅದು ಎಲ್ಲ ಕಳೆದು ದೋತ್ರ ಉಟ್ಕೊಂಡು, ಆ ದೋತ್ರ ಚಿಂಗಿ ಉದ್ದಕ್ಕೆ ಚುಂಗ ಬಿಟ್ಕೊಂಡು ಕೊಳ್ಳಿಗೆ ಹಾಕಿ ಕೈಯಾಗಾಡ ಹತ್ತಿ ಕಟ್ಟಿಗೆ ಅಂತ ಊದಿನ ಕಡ್ಡಿ ಹಿಡ್ಕೊಂಡು, ಮತ್ತು ಇಲ್ಲೂ ಯಾರು ಇದ್ರೆ ಹಂಗೆ ತಪ್ಪು ತಿಳ್ಕೊಂಡ್ರಿ. ಮತ್ತು ನಾವು ಸುಮ್ಮನೆ ಹೇಳ್ತಿರ್ತೀವಿ, ನಾವು ನಿಮ್ಮ ಸಲ ಹೇಳಂಗಿಲ್ಲ, ಸುಮ್ಮನೆ ಹೇಳ್ತಿರ್ತೀವಿ ನಾವು. ಹಂಗೆ 2 ಊದಿನ ಕಡ್ಡಿ ತೊಗೊಂಡು ಬಸವಣ್ಣಪ್ಪಗೆ ಬಂದು ಹಾದಾಗ ಮತ್ತೆ ನೋಡ್ಬೇಕ್ರಿ, ಢಾಳಂಗೆ 3 ಒಟ್ಟು ವಿಭೂತಿ ಎಲ್ಲರಿಗೂ ಕಾಣುವಂಗ, ಮತ್ತು ಬಾಯಾಗ ಓಂ ನಮಃ ಶಿವಾಯ, ಎಲ್ಲರಿಗೂ ಊರ ಕೇಳ್ಬೇಕದು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಬಾಯಿಯೊಳಗ ಮಂತ್ರ ಜಪ, ಹೃದಯದೊಳಗ ಮಂದಿ ಗಂಟು ಗಪ. ಹೆಂಗ ಭಗವಂತ ಒಲಿತಾನ ಯಪ್ಪ. ಮ್ಯಾಗಿನ ನಿನ್ನ ಇವತ್ತಿ ನೋಡಂಗಿಲ್ಲ ಪರಮಾತ್ಮ, ಮ್ಯಾಗಿನ ನೀ ಜಳಕ ಮಾಡಿದ್ದು ನೋಡಂಗಿಲ್ಲ ಪರಮಾತ್ಮ. ಅವೇನು ನೋಡ್ತಾನಂದ್ರೆ ನಿನ್ನ ಹೃದಯ ಸ್ವಚ್ಛಿತ್ತು ಅಂದ್ರೆ, ನಿನ್ನ ಮನಸ್ಸು ಸ್ವಚ್ಛಿತ್ತು ಅಂದ್ರೆ ಮಾತ್ರ ಏನಪ್ಪ ಅಂತಂದ್ರೆ ಪರಮಾತ್ಮ ನಿನಗೆ ನೋಡಬಹುದು, ನಿನ್ನ ಪ್ರತ್ಯಕ್ಷ ಆಗಬಹುದು. ಹಿಂದಿನವರು ಅವರು ಯಾವುದಕ್ಕೂ ಪ್ರಾಧಾನ್ಯತೆ ಕೊಡ್ತಿದ್ದಿಲ್ಲ. ಅವ್ರು ಮಾಡೋ ಕೆಲಸ ಒಂದೇ, ಏನಂತಂದ್ರೆ ಒಂದು ಕಾಯಕ, ದುಡಿದು ತಿನ್ನುವಕ್ಕೆ ಮನುಷ್ಯ ದುಡಿದ ತಿನ್ಬೇಕು. ನಾವು ದುಡಿದು ತಿನ್ನುವುದರಿಂದ ನಾವೆಲ್ಲ ಭಾಳ ದೊಡ್ಡ ಸಾಹುಕಾರ ಆಗ್ಬೇಕಂತೀವ್ರಿ. ಸಾಹುಕಾರ ಆಗ್ಬೇಕಂದ್ರೆ ಅದು ಈಗಿನ ಕಾಲದಾಗ ಸಾಹುಕಾರ ಆಗ್ಬೇಕಾದ್ರೆ ಒಟ್ಟು 2 ನಂಬರ್ ಏನಾರ ಮಾಡಬೇಕ್ರಿ. 2 ನಂಬರ್ ಏನಾರ ಮಾಡಿದಾಗನ ಸಾಹುಕಾರ ಹಾಕಿವು ನಾವು. ಆದರೆ ಆ ಸಾಹುಕಾರತನದಿಂದ ನಮಗೆ ನೆಮ್ಮದಿ ಸಿಗಂಗಿಲ್ಲ. ನೀನೇನು ದುಡಿತೀಯಲ್ಲ, ಪ್ರಾಮಾಣಿಕತನದಿಂದ ದುಡಿ, ಪ್ರಾಮಾಣಿಕತನದಿಂದ ದುಡಿ. ದುಡಿದು ತಿನ್ನು, ಬೇಡಿ ತಿನ್ನಬೇಡ. ಇನ್ನೊಬ್ಬರಿಗೆ ಕೈ ಚಾಚಿ ಕೈ ಒಡ್ಡಿ ಇನ್ನೊಬ್ಬರಿಗೆ ಮೋಸ ಮಾಡಿ ವಂಚನೆ ಮಾಡಿ ತಿನ್ನಬೇಡ. ಬಿಡಪ್ಪ, ನೀನು ವಂಚನೆ ಮಾಡಿ ಅನ್ಯಾಯ ಮಾಡಿ ಮೋಸ ಮಾಡಿ ಗಳಿಸಿದಿ ಅಂತ ಇಟ್ಟುಕೋ. 1 ಕೋಟಿ ಬಿಡ, 100 ಕೋಟಿ ಗಳಿಸಿದಿ, ಅದರೊಳಗೆ ಎಷ್ಟು ಒಯ್ಯಕ್ಕೆ ಬರ್ತದ ನಿನಗ? ಗಳಿಸಿದಿ 100 ಕೋಟಿ ರೂಪಾಯಿ ನಿನ್ನ ಮನ್ಯಾಗದಾವ, 1 ಕಿಲೋ ಬಂಗಾರ ನಿನ್ನ ಮನ್ಯಾಗದ, 100 ಎಕರೆ ನಿನ್ನ ಹೆಸರಲ್ಲೇ ಅದ. ನೀ ಹೊಂಟಿ, ಎಷ್ಟು ಒಯ್ತಿ ಅದರಾಗ? ಎಷ್ಟು ಒಯ್ತಿಯಪ್ಪ? 100 ಕೋಟ್ಯಾಗ ಒಂದು ಕೋಟ್ಯರ ಒಯ್ಯಕ್ಕಾಕತ್ತೇನ್ರಿ? 100 ಎಕರೆದಾಗ 1 ಎಕರೆಯರ ಒಯ್ಯಕ್ಕೆ ಬರ್ತದೇನು? ನಮಗೆ ಬರಂಗಿಲ್ಲ ಯಪ್ಪ. ಮನ್ಯಾಗ ಕಿಲೋ ಗಂಟ್ಲೆ ಬಂಗಾರ ಇದ್ದರೂ ಆ ಬಂಗಾರ ನಿನ್ನ ಕೊಳ್ಳಾಗ ನಿನ್ನ ಕಿವ್ಯಾಗ ಎಲ್ಲ ಕಡೆ ಇರ್ತದ. ನೀ ಸತ್ತಿ ಅಂದ್ರೆ ಎಲ್ಲ ಬಿಚ್ಕೊಂಡು ಬರ್ತಾರೋ ಯಪ್ಪ. ನಾ ಅಂತೀನಿ, ಮತ್ತು ಎಲ್ಲನೂ ಬಿಟ್ಟು ಹೋಗುವುದದ, 1 ರೂಪಾಯಿನೂ ಒಯ್ಯಕ್ಕೆ ಬರಂಗಿಲ್ಲ. ನಾವು ಎಷ್ಟು ಮಾಡಿದರೂ ನಮಗೆ ಒಯ್ಯಕ್ಕೆ ಬರಂಗಿಲ್ಲ ಅಂದ್ರೆ ಮತ್ತು ಯಾಕೆ ಅನ್ಯಾಯ, ಅಧರ್ಮ, ಮೋಸ, ವಂಚನೆ ಮಾಡಿ ಯಾಕೆ ಗಳಿಸ್ಬೇಕು? ಒಯ್ಯಕ್ಕೆ ಬರ್ತಿತ್ತು ಅಂದ್ರೆ ನಾವು ನೀವು ಕೂಡೇ 2 ನಂಬರ್ ಮಾಡಕ್ಕೆ ಚಾಲು ಮಾಡೋಣ. ಯಾಕೆ ಅನುಕೂಲ ಐತಿರಲ್ಲ. ಒಟ್ಟು ನಮಗೆ ಒಯ್ಯಕ್ಕೆ ಬರ್ತೈತಲ್ರಿ, ಸಾತ್ತನಂತಾರು ಹಿಂಬಲ್ ತೊಗೊಂಡು ಹೋಗಕ್ಕೆ ಬರ್ತೈತಿಲ್ಲ, ಮೋಸ ಮಾಡೋಲ್ಲ. ಮತ್ತು ಅದು ಒಯ್ಯಕ್ಕೆ ಬರಂಗಿಲ್ಲ. ಎಷ್ಟು ಮೋಸ ವಂಚನೆ ಅನ್ಯಾಯ, ಇನ್ನೊಬ್ಬರು ಕಣ್ಣಾಗ ನೀರು ತರಿಸಿ ಇನ್ನೊಬ್ಬರ ಮನಸ್ಸು ನೋಯಿಸಿ ಅವ್ರ ಮನೆಯ ಘಾತುಕತನವ ಮಾಡಿ ನಮ್ಮ ಮನ್ಯಾಗ ತಂದು ಇಟ್ಟಿವಂದ್ರೆ ಒಂದಿನ ಅದನ್ನು ಬಿಟ್ಟು ಹೋಗೋದಾದ್ರೆ ಅದನ್ಯಾಕೆ ಗಳಿಸ್ಬೇಕು ಯಪ್ಪ? ಅದನ್ಯಾಕೆ ಮಾಡ್ಬೇಕು? ಅದು ನಿಮ್ಮ ಹಿಂಬಾಲ ಬರಂಗಿಲ್ಲ. ಆದರೆ ಒಂದು ತಲೆಯಾಗಿಟ್ಟುಕೋರಿ, ನೀವು ಅನ್ಯಾಯದಿಂದ ಗಳಿಸಿದ ದುಡ್ಡ ಹೊಲ ನಿಮ್ಮ ಹಿಂಬಾಲ ಬರದೇ ಇದ್ರೂ ಕೂಡ
ಅದನ್ನ ಅನ್ಯಾಯದಿಂದ ಗಳಿಸಿದ್ರ ಏನು ಪಾಪ ಆಗಿರ್ತದಲ್ಲ, ಅದರಿಂದ ನಾವು ಇನ್ನೊಬ್ಬರನ್ನು ಮೋಸ ಮಾಡಿ ವಂಚನೆ ಮಾಡಿ ಏನು ಗಳಿಸಿರ್ತೀವಲ್ಲ, ಆ ದುಡ್ಡು ಅಟ್ಟ ಬಂದಿರಂಗಿಲ್ಲ, ಅದರ ಜೊತೆಗೆ ಪಾಪನೂ ಬಂದಿರ್ತದ. ನಮ್ಮ ಕೂಡ ಆ ದುಡ್ಡು ಬರಂಗಿಲ್ಲ, ಪಾಪ ಮಾತ್ರ ನಮ್ಮ ಬೆನ್ನು ಬಿಡಂಗಿಲ್ಲ. ನೋಡ್ರಿ ಹೆಂಗ್ ಮಜಾ ಅದ. ನಾವು ಅಧರ್ಮದಿಂದ ಗಳಿಸಿದ ದುಡ್ಡ ನಮ್ಮ ಜೊತೆ ಬರಂಗಿಲ್ಲ, ಆದ್ರೆ ಅಧರ್ಮದಿಂದ ಅನ್ಯಾಯದಿಂದ ಗಳಿಸಿದಾಗ ಏನು ಪಾಪ ಆಗಿರ್ತದಲ್ಲ, ಆ ಪಾಪ ಮಾತ್ರ ನಮ್ಮನ್ನು ಎಂದೂ ಬಿಡಂಗಿಲ್ಲ. ನಮ್ಮ ಜನ್ಮಾಂತರ ಬೆನ್ನು ಹತ್ತಿ ಕಾಡ್ತಾವ. ಮತ್ತು ಯಾಕೆ ಮಾಡಬೇಕಪ್ಪ? ಒಯ್ಯಕ್ಕೆ ಬರಂಗಿಲ್ಲ ಅಂದರೆ ಯಾಕೆ ಅಷ್ಟು ಕಷ್ಟಪಡಬೇಕು? ಇದು ಗೊತ್ತಿತ್ತು ಸೂತ್ರ ಶರಣರಿಗೆ. ಇದು ಶರಣರಿಗೆ ಸೂತ್ರ ಗೊತ್ತಿತ್ತು, ಅದಕ್ಕೆ ಅವರು ಗಳಿಸು ಗೊಡುವಿಗೆ ಹೋಗಲಿಲ್ಲ. ಎಷ್ಟು ಸಾಧ್ಯ ಆಗುತ್ತದ? ಎಂಥ ಸೂತ್ರ ರೀ ಶರಣರದು. 12ನೇ ಶತಮಾನದ ಶರಣರ ಸೂತ್ರ ಎಂಥದ್ದು? ಅವತ್ತೇ ದುಡಿಬೇಕು, ಏನು ಬಂದಿರ್ತದಲ್ಲ ಪಗಾರ, ಅದನ್ನು ತಂದು ಒಬ್ಬ ಜಂಗಮನಿಗೆ ಪ್ರಸಾದ ಮಾಡಿಸಿ ಮಣಿಯೊಳಗೆ. ಯಾವ ಶರಣರು ತಾವಟ್ಟ ತಿಂತಿದ್ದಿಲ್ಲ. ಅವ್ರೇನಪ್ಪ ಅಂತಂದ್ರೆ ಇನ್ನೊಬ್ಬರಿಗೆ ಊಟ ಮಾಡಿಸೆ. ಒಬ್ಬ ಶರಣ, ಅವನ ಹೆಸರು ಗೊತ್ತಿಲ್ಲ ನನಗೆ, 12ನೇ ಶತಮಾನದೊಳಗೆ ಬಹಳ ಶ್ರೇಷ್ಠ ಶರಣ. ಕೇವಲ ಪ್ರತಿನಿತ್ಯ 8 ತಾಸು ಕಾಯಕ ಮಾಡ್ತಿದ್ದ. ದುಡಿಬೇಕ್ರಿ ನೀವು. ಆರಾಮಿರ್ಬೇಕಾದ್ರೆ ಈ ಶರೀರದಿಂದ 8 ತಾಸು ಶ್ರಮ ಆಗಬೇಕು. ಈ ಹಣಿಯಿಂದ ಬೆವರು ಬರಬೇಕು, ಶರೀರದಿಂದ ಬೆವರು ಬರಬೇಕು, ದುಡಿಬೇಕು, ಅಂದ್ರೆ ಶರೀರ ಆರೋಗ್ಯ ಇರ್ತದ. ಈಗ ಬೇಕಾದ್ರೆ ನೋಡಿ ನೀವು, ದೊಡ್ಡ ದೊಡ್ಡ ಸಾಹುಕಾರಗಳು ಏನು ಅಂಗಡಿಯಾಗ ಕೂತಿರ್ತಾವಲ್ಲ, ಅವ್ರು ಹೆಂಗೆ ಕುರ್ಚೆನ ಅವ್ರಿಗೆ ಬೇರೆನ ಮಾಡಿಸ್ಬೇಕ್ರಿ, ಆಳತಿ ಬಾತಿರ್ತಾರ ಅವರು. ಯಾಕಂದ್ರೆ ತಿನ್ನುವುದು ಕುಂಡ್ರುದು ಮತ್ತು ಹಿಂಗಾತಂದ್ರೆ ಅದು ಆರೋಗ್ಯ ಕೆಟ್ಟು ಬಿಡ್ತದ ರೀ. ಮತ್ತು ಅದಕ್ಕೆ ಏನು ಮಾಡ್ಬೇಕ್ರಿ, ಹಂಗೆ ನಸಿಕನ್ಯಾಗ ರೋಡ್ನ್ಯಾಗ ದಡಗ್ ಲೆಫ್ಟ್ ಓಡಾಡ್ದ ವ್ಯಾಯಾಮ ಮಾಡುದ. ನೀ ಎಂಥ ಸಾಹುಕಾರರ ಇರು, ಏನರ ಇರು, ಬಂಗಾರ ಅಂಗಡಿ ಅವರ ಇರು, ಎಂಥವರ ಇರು, ಕರೆ ನೀ ಏನು ಮಾಡಂದ್ರ, ಎಷ್ಟು ಸಾಹುಕಾರದನಂದ್ರು ಹೊಲ ಮಾತ್ರ ತಗೊಂಡೇ ಇರ್ತಾರಲ್ಲ ದೊಡ್ಡ ದೊಡ್ಡ ಸಾಹುಕಾರಗಳು. ಹೊಲ ಇರುತ್ತದ, ಹೊಲದಾಗ ಹೋಗಿ 4 ತಾಸು ಮುಂಜಾನೆ ಕೆಲಸ ಮಾಡು. ಶರೀರದ ಬೆವ್ರು ಹರಿದು ಹೋತಂದ್ರೆ ಆರೋಗ್ಯವಂತನಾಗಿರ್ತೀಯಪ್ಪ, ಆರೋಗ್ಯವಂತನಾಗಿರ್ತಿ. ಹಂಗೇನಪ್ಪ ಅಂತಂದ್ರೆ ಕಾಯಕ ಮಾಡೋದ್ರಿಂದ, ಶ್ರಮ ಮಾಡುವುದರಿಂದ ಮನುಷ್ಯನ ಆರೋಗ್ಯನೂ ಇರ್ತದ, ಸಂಪತ್ತೂ ಬರ್ತದ. ದುಡ್ಯಾವ ಸಾಹುಕಾರ ಕಾಣ, ಖಾಲಿ ಕುಂಡ್ರಾವ್ ಸಾಹುಕಾರ ಆಗಂಗಿಲ್ಲ. ದುಡ್ಯಾವ ಮಾತ್ರ ಸಾಹುಕಾರ ಆಗ್ತಾನೆ. ತಲೆಲೇನೂ ದುಡಿಸ್ಬೇಕು, ಈ ಶರೀರದಿಂದನೂ ದುಡಿಸ್ಬೇಕು. ಆ ಶರಣ ಅವ ಕಾಯಕ ಮಾಡ್ತಿದ್ದ 8 ತಾಸು ಕಾಯಕ. ಅವನದು ಗುಡಿಸಲು ಎಂಥದ್ದಿತ್ತು ಅಂತಂದ್ರ, ಅವನ ಭಕ್ತಿ ಎಂಥದ್ದಿರ್ಬೇಕು. ಅವನು ಗುಡಿಸಲು ಎಂಥದ್ದಂದ್ರೆ, ಈ ಊರು ಗೌಂಟಾನ್ ಜಾಗ ಇರ್ತಾವಲ್ರಿ, ಪಂಚಾಯಿತಿಯಿಂದ ಗೌಂಟಾನ್ ಜಾಗ ಇರ್ತಾವ ನೋಡ್ರಿ, ಇಲ್ಲಾಂದ್ರೆ ಫಾರೆಸ್ಟ್ ಅಂತ ಇರ್ತಾವಲ್ಲ, ಫಾರೆಸ್ಟ್ ಜಾಗದಾಗ ಗುಡಿಸಲ ಹಾಕಿದ್ದವ. ಫಾರೆಸ್ಟ್ ಜಾಗದಾಗ ಗುಡಿಸಲ, ಅದು ಇಬ್ರ ಗಂಡ ಹಿಂತೀರ, ಮತ್ತು ಇಬ್ರ ಗಂಡ ಹಿಂತಿ ಗುಡಿಸಲ ಎಷ್ಟು ಹಾಕಿದ್ದ ಅಂದ್ರ, ಒಬ್ರು ಮಲ್ಕೊಂಡ್ರೆ ಇನ್ನೊಬ್ರು ಮಲ್ಕೊಳಕ್ ಜಾಗಿಲ್ಲ. ಒಬ್ರು ಮಲ್ಕೊಳಕ್ ಬರ್ಬೇಕು, ಮತ್ತೊಬ್ಬರಿಗೆ ಮಲ್ಕೊಳಕ್ ಜಾಗ ಇಲ್ಲ. ಎಲ್ಲ ಸಾಮಾನು ಇಟ್ಕೊಂಡು ಒಬ್ಬರ ಮಕ್ಕಳು ಒಟ್ಟು ಜಾಗ ಇರಬೇಕು. ಅಷ್ಟು ಸಣ್ಣ ಗುಡಿಸಲ ಹಾಕಿದೆ. ಮತ್ತು ಜಾಗ ಇಲ್ಲ ಅನ್ಬೇಡ್ರಿ ನೀವು. ಫಾರೆಸ್ಟ್ ಲ್ಯಾಂಡ್ 100 ಎಕರೆ ಇತ್ತು, ಬೇಕಾದಷ್ಟು ದೊಡ್ಡ ಗುಡಿಸಲ ಹಾಕಬಹುದಾಗಿತ್ತು. ಆದ್ರೆ ಅತಿಕ್ರಮಣ ಮಾಡುವ ಕಾಲ ಅದು ಶರಣರ ಕಾಲ ಅಲ್ಲ. ಅತಿಕ್ರಮಣ ಮಾಡುವ ಕಾಲ ನಮ್ಮದಿದು. 12ನೇ ಶತಮಾನ ಅಲ್ಲ, 21ನೇ ಶತಮಾನ. ಈ ಕಾಲ ಅತಿಕ್ರಮಣ ಮಾಡೋದು. ಮನಿ ಕಡಿವಿದು ಅಂದ್ರೆ 4 ಇಂಚ್ ಒತ್ತುದ ಅವನ ಕಡೆ. ಮನಿ ಕಡಿವಿದೀವಿ ಅಂದ್ರೆ ನಮ್ದು ಅಲ್ಲಿ ಬರ್ತತ್ರಿ, ಮಾಡ ಇಲ್ಯಾಕೆ ಬಿಟ್ಟರಿ, ನಾಳೆ ಅದ ಮಾಡ್ನಾಗ ಕುಡಿಸ್ತಾರೋ. ಮಾಡ ಇಲ್ಯಾಕೆ ಬಿಟ್ಟರಿ, ಕಿಟಕಿ ಇಲ್ಯಾಕೆ ಬಿಟ್ಟರಿ, ಜಗಳಾಡಿ ಸಾಯ್ತಾವ, ಸತ್ತು ಹೋಗ್ತಾವ. ಕಿಟಕಿ ಮಾಡ ಅಲ್ಲೇ ಇರ್ತಾವ, ಅತಿಕ್ರಮಣ ಮಾಡುವ ಕಾಲ ಶರಣರ ಕಾಲ ಅಲ್ಲ. ಹಾದ್ಯಾಗ ಹೋಗುವಾಗ ಒಂದು ತೊಲಿ ಬಂಗಾರ ಬಿದ್ದಿದ್ರು ಯಾವ ಶರಣರೂ ಮುಟ್ಟುತ್ತಿದ್ದಿಲ್ಲ. ಈಗ ನೀವು ಮನೆಗೆ ಹೋಗುವಾಗ ಕೇಳ್ತತ್ ನಾ ಹೇಳೋದು, ಏನ್ರಿ ಸ್ವಾಮಿ ಮೈ ಕಚ್ಚ ಹೇಳಕತ್ತೀಯಲ್ಲ, ನೀನು ಹಂಗೆ ಹೇಳಕತ್ತೀಯನು, ಕೇಳೋದೇನು ಮಾಡ್ತದ. ಈಗ ನೀವು ಪ್ರವಚನ ಬಿಟ್ಟ ಮೇಲೆ ನಿಮ್ಮ ಮನೆಗೆ ಹೋಗ್ತಿರಿಲ್ಲ, ಹೋಗುವಾಗ ಅಕಸ್ಮಾತ್ ಹಾದ್ಯಾಗ ಒಂದು ತೊಲಿ ಬಂಗಾರ ಬಿದ್ದಿತ್ತಂದ್ರೆ ಏನು ಮಾಡ್ತೀರಿ? ಏನು ಮಾಡೋಣ್ರಿ ಸ್ವಾಮಿ,
1,50,000 ಅದ. ಸುಮ್ ಬಿಡ್ತೀವೇನು ನಾವು? ಅಲ್ಲ, ಮಂದಿದ ಕಸ್ಕೊಂಡು ಬರೋರು ಮತ್ತಿನ್ನು ಹಾದ್ಯಾಗ ತಾನ ಬಿದ್ದರು ಬಿಡ್ತಾರ? ಹಾದ್ಯಾಗ ತಾನ ಬಿದ್ದರು ಬಿಡ್ತಾರೆ? ಅಕಸ್ಮಾತ್ ಪುರಾಣ ಮುಗಿದ ನಂತರ, ಪ್ರವಚನ ಮುಗಿದ ನಂತರ ನಿಮ್ಮ ಮಣಿಗೆ ಹೋಗುವಾಗ ಹಾದ್ಯಾಗ ಒಂದು ತೊಲಿ ಬಂಗಾರ ಬಿದ್ದಿತ್ತು ಅಂತಂದ್ರ ಏನು ಮಾಡ್ತೀರಂದ್ರೆ, ನೀವು 4 ಮಂದಿ ಹೊಂಟಿರ್ಬೇಕು, ನಿನಗೆ ಅಟ್ಟಾದ ಕಂಡಿರ್ಬೇಕು, ನೀ ಏನು ಮಾಡ್ತಿ? ಗಪ್ಪನ ನಿತ್ತ ಬಿಡ್ತಿ ಅಲ್ಲೇ. ನೀನು ಕೂಡ ಬಂದವ್ರು 3 ಮಂದಿ ಅಲ್ಯಾಕೆ ನಿತ್ತಿ ಬಾಲ? ಇಲ್ಲ, ನಂದಟ್ಟು ಕೆಲಸದ ನಡಿ ನೀವು. ಯಾಕೆ ಅವ್ರಿಗೆ ಗೊತ್ತಾತಂದ್ರೆ ಮತ್ತ ನೀವು ನಡ್ರಿ, ನೀವು ನಾ ಹಿಂದಿಗಡೆ ಬರ್ತಾನೆ ಅಂತ ಹೇಳಿ ಅವ್ರನ್ನ ಕಳಿಸಿ ಯಾರಿಗೆ ಗೊತ್ತಾಗಲಾರ್ದಂಗೆ ಮತ್ತು ಹೋಗುವಾಗ ನೋಡ್ಕೋತ ಹೋದಿರಿ. ಮತ್ತು ಬಿದ್ದಿರಂಗಿಲ್ಲ, ಸುಮ್ಮನೆ ಹೇಳಾಕತ್ತೀನ. ಒಂದು ಊರಾಗ ಹೇಳಾಕತ್ತೀನ್ರೆ, ಹಿಂಗೆ ಹೇಳುವಾಗ ಹೋಗ್ಬೇಕು ಅಜ್ಜಿ ಒಟ್ಟು ಬ್ಯಾಟ್ರಿ ಹಿಚ್ಚುಕೋ ಅಂತ ಹೊಂಟಿದ್ಲಂತ. ಮರುದಿವ್ಸ ಬಂದು ನನಗೆ ಹೇಳಿದರು, ಹಿಂಗೆ ಹೇಳಿದ್ರು ಸ್ವಾಮಿಗಳು, ಹೋಗ್ಬೇಕು ಅಜ್ಜಿ ಬ್ಯಾಟ್ರಿ ಹಿಚ್ಕೊಂಡು ಹೊಂಟಿದ್ಲು ಹಾದ್ಯಾಗ. ನಾ ಅಜ್ಜಿನ ಕೇಳಿದ್ನಿ, ಯಾಕೆ ಅಜ್ಜಿ ಹಾದ್ಯಾಗ ಬ್ಯಾಟ್ರಿ ಹಿಚ್ಕೊಂಡು ಹೊಂಟಿದ್ದಿ? ಮತ್ತು ನೀನೇ ಹೇಳಿದ್ದಪ್ಪಲ್ಲ ಹಾದ್ಯಾಗ ಬಂಗಾರ. ಸುಮ್ಮ ಹೇಳಿ ಮುದುಕಿ, ನಾನು ಸುಮ್ಮ ಹೇಳಿ ಯಪ್ಪ. ಸುಮ್ಮ ಹೇಳಿದ್ರು ನೀವು ಸ್ವಾಮಿಗಳು ನಿಮ್ಮ ಬಾಯಿ ಒಂದೊಂದು ಕರೆ ಇರ್ತಾವೆ, ಅದಕ್ಕೆ ನೋಡ್ಕೋತ ಹೋಗಿನ ತಾಕಿ ನೋಡು. ಅದನ್ನು ಹಿಂಗೆ ವಿಚಾರ ಮಾಡೋರು ನಮ್ಮ ತಾಯಂದಿರು. ಅತಿಕ್ರಮಣ ಮಾಡುವ ಕಾಲ ಶರಣರ ಕಾಲಲ್ಲ. ಶರೀಫ ಮುಂದೆ ಹೋಗುವಾಗ ಕಮಾಲ್, ಕಬೀರದಾಸನ ಮಗ ಕಮಾಲ್ ಮುಂದೆ ಹೊಂಟಿದ್ದಂತ. ಅವನ ಹಿಂದಿಂದ ಅವ್ರ ಅಪ್ಪ ಬರ್ತಿದ್ದಂತ ಕಬೀರ್ ಮುಂದೆ ಹೋಗುವಾಗ, ಕಮಾಲ್ ಮುಂದೆ ಹೋಗುವಾಗ ಅಲ್ಲೇನು ಬಿದ್ದಿತ್ತಂದ್ರೆ ಒಂದು ತೊಲಿ ಬಂಗಾರನ ಬಿದ್ದಿತ್ತಂತ. ಒಂದು ತೊಲಿ ಬಂಗಾರ ಬಿದ್ದಿತ್ತಂತ. ಅಪ್ಪ ಮುಂದೆ ಹೊಂಟಿದ್ದ, ಮಗ ಹಿಂದಿಂದ ಬರ್ತಿದ್ದ. ಕಬೀರ್ ಮುಂದೆ ಹೊಂಟಿದ್ದ, ಕಮಾಲ್ ಹಿಂದಿಂದ ಬರಾಕತ್ತಿದ್ದ. ಹಾದ್ಯಾಗ ಒಂದು ತೊಲಿ ಬಿದ್ದಿತ್ತು ಬಂಗಾರ. ಕಬೀರದಾಸ ನೋಡಿದ, ಅರೆ 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 ಹಾದ್ಯಾಗ ಬಂಗಾರ ಬಿದ್ದದ. ಈ ಬಂಗಾರ ನೋಡಿ ನನ್ನ ಮಗನ ಮನಸ್ಸ ಇದನ್ನು ತಗೋಬೇಕಂತಕ್ಕಂಥ ಭಾವನೆ ಏನಾದರೂ ಬಂದಿಗಿಂದಿತ್ತು. ಅದಕ್ಕೆ ನನ್ನ ಮಗನ ಮನಸ್ಸ ಕೆಟ್ಟಗಿಟ್ಟಿತ್ತು ಈ ಬಂಗಾರ ನೋಡಿ. ಅದಕ್ಕೆ ನನ್ನ ಮಗ ತಗೊಂಡಾನಂತ ಹೇಳಿ ಬಡ ಬರ್ತಕ್ಕಂಥ ಕಬೀರದಾಸ ಏಕದಮ ಹಾದ್ಯಾಗ ಪಟ್ನ ಗಾಡಿ ಬ್ರೇಕ್ ಹಾಕಿದ್ಕೊಳ್ಳಿ ಹೆಂಗೆ ನಿಂದಿರ್ತೈತಲ್ಲ ನಿತ್ತು ಬಿಟ್ಟ. ಹಿಂದೆ ಮಗ ಬರ್ತಿದ್ದ. ಇವೇನು ಮಾಡಿದ ಅಂದ್ರೆ ಅದೇನು ಬಂಗಾರ ಬಿದ್ದಿತ್ತು ನೋಡ್ರಿ, ಅಲ್ಲೇ ಕಾಲಿಲೆ ಒಂದಿಟ ಅದ್ರ ಮ್ಯಾಗ ಹಿಂಗೆ ಮಣ್ಣು ಒತ್ತಿದ. ನನ್ನ ಮಗ ತಗೊಂಡು ಅಂತೇಳಿ ಅಲ್ಲೇ ನಿತ್ತು ಕಾಲಿಲೆ ಆ ಬಂಗಾರ ಮ್ಯಾಗ ಒಂದಿಟ ಹಿಂಗೆ ಮಣ್ಣು ಚಿಮ್ಮಿದ. ಅದು ಬಂಗಾರ ಮ್ಯಾಲ ಮಣ್ಣು ಬಿದ್ದು ಪೂರ ಮುಚ್ಚಿತು. ಬಡ ಮುಂದೆ ಹೊಂಟ. ಮಗ ಹಿಂದಿಂದ ಬರಾಕತ್ತಿದ್ಲ, ಅದನ್ನು ನೋಡಿದ್ದವ. ನಮ್ಮ ಅಪ್ಪ ಯಾಕೆ ಇಲ್ಲಿ ನಿಂತಿದ್ದ? ಏನೋ ಕೆದರಾಡಕತ್ತಿದ್ದಲ್ಲ. ಏನು ಕೆದರಾಡಕತ್ತಿದ್ದ? ನಾನು ಕೆದರಾಡ್ಬೇಕತ್ತ, ಅವ ಕೆದರಾಡಕತ್ತಿದ್ದ. ಅಲ್ಲಿ ಈ ಕೆದರಾಡು ಮಂದಿ ಒಂದು ಭಾಳ ನೋಡ್ರಿ. ಒಟ್ಟು ಪಂಚಾಯತ್ಯಾಗೂ ಕೆದರಾಡವ್ರ, ಸೊಸೈಟಿಯಾಗೂ ಕೆದರಾಡವ್ರ, ತಾಲೂಕು ಪಂಚಾಯತ್ಯಾಗೂ ಕೆದರಾಡವ್ರ. ಒಟ್ಟು ಕೆದರಾಡು ಮಂದಿ ಭಾಳ ಒಟ್ಟು ಎಲ್ಲ ಕಡೆ. ಅವ ಹಿಂಗೆ ಕೆದರಾಡ್ ನೋಡ್ದ, ಅದು ಬಂಗಾರ ಕಾಣಕತ್ತು. ಅವ ಹೊಳ್ ನೋಡಿದ, ಅರೆ 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 ನನ್ನ ಮಗ ಅದನ್ನು ನೋಡಕತ್ತಲ್ಲ, ಬಂಗಾರ ನೋಡಕತ್ತಲ್ಲ, ಇನ್ನು ತಗೋತಾನ, ನನ್ನ ಮಗನ ಮನಸ್ಸು ಕೆಡ್ತದ, ಬಂಗಾರ ಮ್ಯಾಗ ಆಸೆ ಆಗ್ತದ ಅಂತ ತಿಳ್ಕೊಂಡು ಓಡಿ ಬಂದ. ಅವ ಬರಗುಡ್ದ ಇವ್ ಕೇಳ್ದ, ಯಪ್ಪ ಏನು ಕೆದರಾಡಕತ್ತಿದ್ದಿ? ಏನೋ ಕಾಲಿಲ್ಲ ಹಿಂಗೆ ಮಾಡಾಕತ್ತಿದ್ದಿ, ಏನು ಮಾಡಾಕತ್ತಿದ್ದಿ ಅಂತಂದಾಗ ಅದೆಲ್ಲ ಬಂಗಾರ ತುಕುಡಿ ಮ್ಯಾಲ ಬಂದು ಬಿದ್ದಿತ್ರಿ. ಇವ್ ಮಗ ಹಿಂಗೆ ಕೆದರಾಡಿದ ಕೂಡಲೇ ಅಪ್ಪ ಮುಚ್ಚಿದ ಜಾಗದಾಗ ಅವ್ ಹಿಂಗೆ ಕೆದರಾಡಿದ್ದ, ಮ್ಯಾಲ ಬಂದು ಬಿದ್ದಿತ್ತದು ಬಂಗಾರದ ಒಂದು ತೊಲಿ ತುಕುಡಿ. ಅಪ್ಪ ಇಲ್ಲಿ ಏನೋ ಕೆದರಾಡಿ ಮುಚ್ಚಿದಿಲ್ಲ, ಏನು ಮುಚ್ಚಿದಿ ಅಂತ ಮಗ ಅಪ್ಪನ ಕೇಳ್ದ. ಅವ ಅಪ್ಪ ಅಂದ, ಇಲ್ಲೇನು ನಿನಗೇನು ಕಾಣವಲ್ತಾನಂದವ. ನನಗೇನು ಕಾಣವಲ್ತಿಲ್ಲ, ಅಲ್ಲೋ ಬಂಗಾರ ತುಕುಡಿ ಬಿದ್ದದಲ್ಲ, ಅದಕ್ಕೆ ಅದನ್ನು ನೋಡಿ ನಿನ್ನ ಮನಸ್ಸು ಏನಾದರೂ ಅದ್ರ ಮ್ಯಾಲ ಆಸೆ ಆಗಿ ಆ ಬಂಗಾರ ತಗೊಂಡಿಪ್ಪ ಅಂತ ಹೇಳಿ ಆ ಬಂಗಾರ ಮ್ಯಾಗ ಮಣ್ಣು ಮುಚ್ಚಿನಿಪ್ಪ ಅಂತ ಅಪ್ಪ ಹೇಳಿದಂತ ಕಬೀರದಾಸ. ಆಗ ಮಗ ಎಷ್ಟು ಚಂದ ಮಾತು ಹೇಳಿದ್ ನೋಡ್ರಿ. ಕಬೀರನ ಮಗ ಕಮಾಲ್ ಅವೊಂದು ಮಾತು ಹೇಳಿದಂತ, ಯಪ್ಪ ಇಷ್ಟು ವಯಸ್ಸಾಗ್ಯದ ನಿನಗ, 50 ವರ್ಷ ಭಗವಂತನ ಚಿಂತನೆಯೊಳಗ ಟೈಮ್ ಪಾಸ್ ಮಾಡಿದಿ, ಭಗವಂತನ ನಾಮಸ್ಮರಣೆಯೊಳಗ ಕಾಲ ಕಳೆದದಿ, ನಿನಗೆ ಇನ್ನ ಬಂಗಾರ ಬೇರೆ ಮಣ್ಣು ಬೇರೆ ಕಾಣಕತ್ತೈತೆ ನಿನಗಂದಂತವ. ನಿನಗೆ ಬಂಗಾರ ಬೇರೆ ಮಣ್ಣು ಬೇರೆ ಕಾಣಕತ್ತದ, ನನ್ನ ದೃಷ್ಟಿಯೊಳಗ ಬಂಗಾರ ಕಾಣವಲ್ತಿ, ಎಡ್ಡು ಮಣ್ಣ ಕಾಣಕತ್ತವ ನನಗಂದಂತವ. ಇದು ಶರಣರ ಕಾಲ. ಇನ್ನೊಬ್ಬರ ವಸ್ತು ಅಂದ್ರೆ ಮಣ್ಣು ಕಂಡಂಗೆ ಆಗ್ಬೇಕು. ನಮ್ಮಗಳು ಹಂಗಿಲ್ಲ. ಯಾರ ಕಾಯಿಪಲ್ಲೆ ಹಾಕ್ಕೊಂಡು ಬಂದು ಬಾಂಡೆ ಒಂದು ಬಟ್ಲ ಕೊಟ್ರಂದ್ರೆ ಅದನ್ನು ಹೊಳೆ ಕೊಡಂಗೇ ಇಲ್ಲ ಅವರು. ನಿಮ್ಮ ಊರಾಗಲ್ರ, ಮತ್ತು ನಮ್ಮ ಕಡೆ ಹೇಳ್ತಾನೆ
ನೀ ಎಲ್ಲ ಆಕಿ ಖಾರ ಹಾಕಿದ್ದು ಬಂಡೆ ಬಟ್ಲ ತಂದು ನಿಮ್ಮ ಮನ್ಯಾಗ ಇಟ್ಕೊಂಡಿವ, ಹೊಳ್ಳಿ ನೀ ಕೊಡಲಿಲ್ಲ ಅಂದ್ರೆ ಅವ್ರು ಸುಮ್ಮನೆ ಇರ್ತಾಳ್ರಿ. ಆ ಬಾಂಡೆದ ಮ್ಯಾಗ ಲಕ್ಷ ಇರ್ತೈತಿ. ನೀವು ಹೊರಗೆ ತೊಳ್ಯಾಕೆ ಬಂದಿರಂದ್ರೆ ಆಕೆ ನೋಡಿ, ಹಾಂ ಇದು ಬಾಟ್ಲು ನಂಬದ. ಯಾಕೆ ದಿವಸ ಕೈಯಾಗ ಆಡಿರ್ತೈತಿ, ಎಲ್ಲರಿಗೂ ಗೊತ್ತಿರ್ತೈತಿ ಬಾಂಡೆದ್ದು. ಬರೀ ಒಂದು ಬಟ್ಲ ನಾವು ಇಟ್ಕೋಬೇಕನ್ನೋ ಕಾಲ ನಮ್ಮದು. 50 ರೂಪಾಯಿದು ಸಣ್ಣ ಬಟ್ಲ ಕೊಡ್ಲಾರ್ದವ್ರು ನಾವು ಒಂದು ತೊಲಿ ಬಂಗಾರ ಶಿಖರ ಬಿಡ್ತೀವ್ರಿ ಅಯ್ಯವ್ವ. ಅತಿಕ್ರಮಣ ಮಾಡುವ ಕಾಲ ಅದು 12ನೇ ಶತಮಾನ ಅಲ್ಲ, 21ನೇ ಶತಮಾನ. ನಾವು ಇವತ್ತು ಅತಿಕ್ರಮಣ ಮಾಡ್ತೀವಿ. ನಮಗೆ ಫಾರೆಸ್ಟ್ ಲ್ಯಾಂಡ್ ಸಾಲುವಲ್ತು, ನಮಗೆ ಪಂಚಾಯತಿ ಗೌಟಾನ್ ಸಾಲುವಲ್ತು. ಹಂಗ ಅವ್ರದ್ದು ಹೊಡಿ ಇವ್ರದ್ದು ಹೊಡಿ, ಮಗ್ಗಲು ಹೊಲದವನ ಮೇಲೆ ಏರೇರಿ ಹೋಗೋದು ಹಂಗ ಒಂದು ಸಾಲ. ನಾವು ಹೇಳ್ತಿರ್ತಾನೆ, ನನ್ನಲ್ಲಿ ಹೊಡಿಬೇಡೋ. ಹಾಂ, ಏನು ಮಾಡ್ತೀವಿ ಯಾಕಂದ್ರೆ ಒಂದಿಟ್ಟು ದಬಾನ್ಕಿ, 4 ಮಂದಿ ಜಾಸ್ತಿ ಹೋಗಿ ಒದ್ದ ಬರುವುದು. ಯಪ್ಪ, ಅವ್ರನ್ನ ಒದ್ದ ದಬಾನ್ಕಿ ಮಾಡಿ 2 ಸಾಲ ಹೊಡೆದು ಅವ್ರ ಹೊಲದಾಗ 2 ದಿವಸ ಹೊಡಿತೀನಿ. ಕಾಲ ಮೇಲೆ ಕೈ ಊರಿ ಹನ್ನೆರಿಗೆ ಹಂಗಾಗಿ ಮೂಲೆಗೆ ಬಿದ್ದಂದ್ರೆ ಹೊಡಿತೀಯನ್ ಹೋಗಿನಿ ಇಲ್ಲೋ ಯಪ್ಪ. ನೀ ಇಲ್ಲಿ ಹೊಡೆದಿ ಅಂದ್ರೆ ಇನ್ನೊಬ್ಬ ನಿನಕಿತ ಬಂಟ ಬರ್ತಾನ. ಇನ್ನೊಬ್ಬನ ಹೊಲದಾಗ ಅನ್ಯಾಯ ಮಾಡಿ ಅಧರ್ಮ ಮಾಡಿ ಅವನ ಹೊಲದಾಗ ನೀ ಬರೀ 2 ಸಾಲ ಹೊಡೆದಿ ಅಂದ್ರೆ ಇನ್ನೊಬ್ಬ ಬಂಟ ಬರ್ತಾನ, 1 ಎಕರೆನ ನಿಂದ ನುಂಗಿ ಕುಂಡಿರ್ತಾನ ಅವನು ನಿನ್ನ ವಾದ್ದ. ಪರಮಾತ್ಮ ಅಂಥವನು ಒಬ್ಬನ ಕಳಿಸ್ತಾನ್ರಿ ಭೂಮಿಗೆ. ನೀವ ಅಂತಿರ್ಲ ಒಬ್ಬನ ತಲೆ ಮ್ಯಾಗ ಒಬ್ಬನ ಕೈಯ ಇರುದ, ಅದನ್ಯಾಕೆ ಮಾಡ್ಕೋಬೇಕು? ನಂದು ಎಟ್ಟು ಹೊಡಿಯಲ್ಲ, ಇನ್ನೊಬ್ಬನ ಹೊಲದಾಗ ಏರೇರಿಸಿ ಒಡ್ಡ ಹೊಡೆದು ಯಾಕೆ ಹೋಗ್ಯಪ್ಪ? ಆ ಒಡ್ಡಿನಾಗರ ಎಷ್ಟು ಬೆಳೆ ಓದದಿ ನೀನು, ಏನು ಮಾಡೋದದಿ? ಬೇಡ, ಜಗಳ ಬೇಡ, ದ್ವೇಷ ಬೇಡ. ಬರೀ ಒಂದು ಸಾಲಿನಿಂದ ಒಂದು ಸಾಲಿನ ಸಲುವಾಗಿ ನೀನು ಜಗಳಾಡಿದಿರಿ, ಊರು ಮಂದಿನ ಕೂಡಿ ಬಗೆಹರಿಸಿದ್ರು ಹರಿಲಿಲ್ಲ ಅಂದ್ರೆ ಯಪ್ಪ ಕೋರ್ಟಿಗೆ ಹೋಗ್ತೀರಿ. ಕೋರ್ಟ್ನಾಗಿರ್ತಕ್ಕಂಥವ್ರು ನಿಮ್ಮಂಥವ್ರನ್ನ ನೋಡ್ಕೋತನ ಕುಂತಾರೆ. ಯಾವಾಗ ಬರ್ತಾರೆ, ಯಾವಾಗ ಕೈಯಾಗ ಫೈಲ್ ಹಿಡ್ಕೊಂಡು ಕರಿ ಅಂಗಿ ಹಾಕ್ಕೊಂಡು ಎದಕ್ಕೆ ಕುಂತಾರ ಅವರಲ್ಲಿ? ನಿಮ್ಮಂಥವ್ರು ಬರ್ತೀರಂತ ಕೂತಾರ ಅವರು. ನಿನಗೆ ಆ ಹೊಲ ಬರಂಗಿಲ್ಲ ಅನ್ನೋದು, ಆ ಸಾಲ ಹೊಡೆದದ್ದು ನಿಂದ ಅಲ್ಲ ಅನ್ನೋದು ಗೊತ್ತಿದ್ರು ಅವ ಕರಿ ಹಂಗೆ ಅವ ಹೇಳ್ತಾನೆ, ಏಯ್ ನಿಂದ ಆಯ್ತದ ಬಿಡಬೇಡ ಅವನತ್ ಹೇಳ್ತಾನವ. ಯಾಕೆ ಕಿತ್ಕೊಂಡು ಹೋಗ್ಬಾರ್ದಲ್ಲ? ನೀ ಅದಲ್ಲಿದೆ ಕಿತ್ಕೊಂಡು ಹೋಗ್ಬಾರ್ದಲ್ಲ, ಕೊಡ್ಬೇಕಲ್ಲ ನೀ ಮೇಲೆ ಅವಾಗ ದುಡ್ಡ ಮೇಲೆ ಕೊಡ್ಬೇಕಲ್ಲ. ನಿಮ್ಮನ್ನು ಜಗಳ ಹಚ್ತಾರ, ನಿಮ್ಮನ್ನು ಸರ್ವನಾಶ ಮಾಡ್ತಾರ, ನಿಮ್ಮ ಹತ್ತಕ್ಕಿನ ರೊಕ್ಕ ಕಿತ್ಕೋತಾರ. ನಮ್ಮ ರೈತರು ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದ್ರೆ ಬೇರೆ ಯಾವುದಕ್ಕೂ ಅಲ್ಲ, ಸಣ್ಣ ಒಂದು ನ್ಯಾಯಕ್ಕಾಗಿ ಲಕ್ಷಗಂಟ್ಲೆ ಕೊಟ್ಟಿವಂದ್ರೆ ಎಂದು ಉದ್ಧಾರ ಆಗ್ತಾರ ನನ್ನ ರೈತರು? ಯಾವತ್ತು ನಾವು ಉದ್ಧಾರ ಆಗ್ತೀವಪ್ಪ? ದಯವಿಟ್ಟು ನನ್ನ ವಿನಂತಿ ಏನಂತಂದ್ರೆ, ಸಣ್ಣ ಕೇಸುಗಳಿದ್ದು ಅಂತಂದ್ರೆ ಊರೊಳಗೆ 4 ಮಂದಿ ಕುಂತು ಪ್ರಾಮಾಣಿಕತನದಿಂದ ನ್ಯಾಯ ಬಗೆಹರಿಸಿ ಅವಂಗಿರಲಿ ನಿಂದ ನನಗಿರಲಿ, ಇಬ್ಬರೂ ಮನಸ್ಸು ಮಾಡಿ ಪರಿಹಾರ ಮಾಡ್ಕೋರಿ. ಯಾಕಂದ್ರೆ ನೀವು ಒಂದು ವೇಳೆ ಅದನ್ನು ಪರಿಹಾರ ಮಾಡ್ಕೊಳ್ಳಾರ್ದ ಆ ನ್ಯಾಯ ಆ ಕೇಸ ಹಂಗ ಇಟ್ಟು ಸತ್ರಿ ಅಂದ್ರೆ ಮುಂದೆ ನಿಮ್ಮ ಮಕ್ಕಳು ಬಡದಾಡಿ ಕಡದಾಡಿ ಸಾಯ್ತಾರೋ ಯಪ್ಪ. ಅವರು ನಾವು ಮಕ್ಕಳಿಗೆ ಒಳ್ಳೆಯ ಸಂದೇಶವನ್ನು ಕೊಡೋಣ. ನಮ್ಮ ಮಕ್ಕಳಿಗೆ ಅವ್ರ ಕೈಯೊಳಗೆ ಕೊಟ್ಟು ಮಕ್ಕಳ ಕೈಯೊಳಗೆ ಬಡಿಗೆ ಕೊಟ್ಟು ನಾವು ಹೋಗುದು ಬೇಡ. ಆಜು ಬಾಜು ಅದಿವಂದ್ರೆ ಅವರು ನಾವು ಹೆಂಗಪ್ಪ ಅಂತಂದ್ರೆ ಪ್ರೇಮದಿಂದ ವಿಶ್ವಾಸದಿಂದ, ಎಷ್ಟು ಒಂದು ಸಾಲಿನೊಳಗೆ 10 ಸೇರು ಕಾಳು ಬಂದಾವು, ಬೇಡ 2-3 ಟನ್ ಕಬ್ಬು ಆದೀತು. 1,000-2,000 ರೂಪಾಯಿ ಸಲುವಾಗಿ ಲಕ್ಷಗಂಟ್ಲೆ ಯಾಕೆ ಕೋರ್ಟಿಗೆ ಕೊಡಬೇಕು? ಯಾಕೆ ಪೊಲೀಸರಿಗೆ ಕೊಡಬೇಕು? ಅವರ ಏನು ಸುದ್ದ? ಅವನು ಹೋಗಿ ಕೇಸ್ ಮಾಡೋದಷ್ಟ ತಡ. ಅದು ಅನ್ಯಾಯ, ಅದು ಸರಿಯೋ ತಪ್ಪೋ ಗೊತ್ತಿಲ್ಲ, ಸೀದಾ ನಿನ್ನ ಮನೆಗೆ ಬಂದು ಬೇಡಿ ಹಾಕ್ಕೊಂಡ ಒಂದು ಸಾರಿ ಸ್ಟೇಷನ್ಗೆ ನಿನ್ನ ಕರ್ಕೊಂಡು ಹೋದ್ರಂದ್ರೆ, ನೀ ಒಂದು ಸಾಲದ ಸಲುವಾಗಿ ಒಮ್ಮೆ ಸ್ಟೇಷನ್ಗೆ ಹೋಗಿ ಬಂದಿ ಅಂದ್ರೆ ನೀ ಬಂದ ನಂತರ 100 ಎಕರೆ ಗಳಿಸಿದ್ರು ಒಂದು ಸಾಲಿನ ಸಲುವಾಗಿ ಹೋದ ಸ್ಟೇಷನ್ಗೆ ಹೋದ ಕಿಮ್ಮತ್ತು ವಾಪಸ್ ಬರಂಗಿಲ್ಲ, ಅದು ಮಾತ್ರ ವಾಪಸ್ ಬರೋದಿಲ್ಲ. ಅದಕ್ಕೆ ನಾವು ಅತಿಕ್ರಮಣ ಮಾಡೋದು ಬೇಡ, ಇನ್ನೊಬ್ಬರಿಗೆ ನೋವು ಮಾಡೋದು ಬೇಡ. ಶರಣರು ಹೆಂಗಂತಂದ್ರೆ ಅವ್ರು ಎಂದೂ ಅತಿಕ್ರಮಣ ಮಾಡುತ್ತಿದ್ದಿಲ್ಲ. ಸಣ್ಣ ಗುಡಿಸಲ ಎಷ್ಟು ಬೇಕಾದಟ್ಟು ಗುಡಿಸಲ